ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫ್ಯಾಮಿಲಿ ಚಿಕ್ಕದಾಗಿ ಒಂದು ಪಿಕ್ನಿಕ್ ಥರ ಹೊರಟಿದ್ವಿ. ಅಮ್ಮ, ನಾನು, ಹಾಗೆ ನಮ್ಮ ಮನೆಯವರು, ತಂಗಿ, ಹಾಗೆ ದೊಡ್ಡಮ್ಮ, ಹಾಗೆ ಇಷ್ಟೇ ಜನ ಹೊರಟಿದ್ದು. ಸುಮ್ಮನೆ ಎಷ್ಟೋ ದಿನ ಆಗಿತ್ತು, ತುಂಬ ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ಇಲ್ಲಿ ನಿಯರೆಸ್ಟ್ ಪ್ಲೇಸಲ್ಲಿ ಒಂದು ದೇವಸ್ಥಾನ ಇದೆ, ಅದನ್ನು ನೋಡಿರಲಿಲ್ಲ. ನನಗೆ ತುಂಬ ದಿನದಿಂದ ಹೋಗ್ಬೇಕು ಅಂತ ಆಸೆ ಇತ್ತು, ಹಾಗಾಗಿ ಹೊರಟಿದ್ವಿ. ಹಾಗೆ ಹೋಗ್ತಾ ಇಲ್ಲಿ ನಮ್ಮೂರಿಂದ ಒಂದು 5-6 ಕಿಲೋಮೀಟ್ರ್ ಅನಿಸುತ್ತೆ ಅಷ್ಟೇ, ದೇವಿಕೆರೆ ಅಂತ ಒಂದಿದೆ. ಅದು ಕೂಡ ಯಾರೋ ತುಂಬ ಚೆನ್ನಾಗಿದೆ, ಅಲ್ಲಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದನ್ನು ನೋಡ್ಕೊಂಡು ಹೋಗೋಣ, ಇಷ್ಟು ಹತ್ರದಲ್ಲಿದ್ದು ನಾವು ನೋಡಿಲ್ಲ ಅಂತಂದರೆ ವೇಸ್ಟ್ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡ ಕೆರೆ, ಒಂದು 2-3 ಗುಡ್ಡದ ಮಧ್ಯದಲ್ಲಿರೋದು ಈ ಕೆರೆ. ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ನಾವು ಮುಂದೆ ಹೋಗಬೇಕಿತ್ತು, ಅಲ್ಲಿ ಇನ್ನೂ ಚೆನ್ನಾಗಿತ್ತಂದೆ. ನಾವು ಲೇಟಾಗಿ ಹೋಗ್ಬಿಡುತ್ತೆ, ಇಲ್ಲಿ ಹತ್ರ ಇರೋದಲ್ವ, ಇನ್ನೊಂದು ಸಲ ಬಂದು ದಾರಿ ಗೊತ್ತಾಯ್ತಲ್ಲ, ಇನ್ನೊಂದು ಸಲ ಬಂದು ನೋಡ್ಕೊಂಡು ಹೋದ್ರಾಗುತ್ತೆ ಅಂತ ಇಲ್ಲೇ ನೋಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಹೇಳ್ಬೇಕು ಅಂತಂದರೆ ಇದು ಒಂದು ಸ್ವಲ್ಪ ಹಳೆ ವಿಡಿಯೋ, ಒಂದು 2-3 ವೀಕ್ಸ್ ಬ್ಯಾಕ್ ವಿಡಿಯೋ. ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ವಿಡಿಯೋನ ಹಾಕಿರಲಿಲ್ಲ. ನಮ್ಮೂರಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಎಷ್ಟು ಚೆನ್ನಾಗಿ ಕೆರೆ ಎಲ್ಲ ತುಂಬ್ಕೊಂಡಿದ್ದಾವೆ. ನಮ್ಮೂರಿಗೆ ಕೆರೆನೂ ತುಂಬಿಲ್ಲ, ಏನೂ ತುಂಬಿಲ್ಲ. 2 ವರ್ಷ ಆಯಿತು ಅನಿಸುತ್ತೆ ಕೆರೆಗೆ ನೀರೇ ಇಲ್ಲ. ಮೇಯ್ನ್ ರೈತರುಗಳಿಗೆ ಬೇಕಾಗಿರೋದೇ ನೀರು. ನೀರಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ರೈತರು ಅಂತಲ್ಲ, ನೀವು ಹಳ್ಳಿಲಾರು ಇರಿ, ಎಲ್ಲರೂ ಇರಿ, ಮೇಯ್ನ್ ಬೇಕಾಗಿರೋದೇ ನಮಗೆ ನೀರು ಬೇಕೇ ಬೇಕು. ಸೊ ಹಿಂಗೆ ಮಳೆ ಬಂದು ಚೆನ್ನಾಗೆಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡಾಗ ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಹಾಗೆ ಮನಸ್ಸಿಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು. ಬನ್ನಿ ಮುಂದೆ ಹೇಳ್ತೀನಿ ಹೋಗ್ತಾ. ಮೊದಲೇ ಆ ಹುಡುಗಿನ ಈಗಲೇ ಒಂದು ತಿಂತೆ ಚೆನ್ನಾಗಿದ್ದಾಗಲೇ ತಿಂದಿಲ್ಲ, ಅಲ್ಲಿ ತಿನ್ಸನ್ ಬಾ. ಕಿಲೋಮೀಟ್ರ್ ಲೆಫ್ಟಾ ಕಲ್ಲಿಟ್ಟರೆ ಅಲ್ಲಿ ಮಠಕ್ಕೆ ಹೋಗೋದೇನಪ್ಪ. ಈ ರೈಟ್ ಹೇಳಿದ್ವಿ. ಒಂಚೂರು ಫಾಸ್ಟ್ ಇದ್ದಾಳೆ. ಹೇಳ್ಬೇಕು ಅಂತಂದರೆ ನಮ್ಮೂರಿಂದ ಇದು ಒಂದು 35 ಕಿಲೋಮೀಟ್ರು ಅಷ್ಟೇ, ಒಂದು ಅರ್ಧ ಗಂಟೆ ಜರ್ನಿ ಇರೋದು. ನಾವು ಗೊತ್ತಾಗಲ್ಲ, ನಮ್ಮ ಮನೆಯವ್ರು ನೋಡಿಲ್ಲ ಅಂತಂದ್ರು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಸುತ್ತಕೊಂಡು, ಅದೇನೋ ಒಂದು ಗಾದೆ ಇದೆಯಲ್ಲ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅಂತ, ಹಾಗೇನೆ ಆಗಿತ್ತು. ಈ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಬಂದು ಇದು ಸುತ್ತಿಸ್ಕೊಂಡು ಕರ್ಕೊಂಡು ಬಂದು ನಮ್ಮ ಪ್ಲೇಸಿಗೆ ಬಿಟ್ಟು, ಆಮೇಲೆ ಹಂಗಂತಿದ್ರು ಇಷ್ಟು ಈಸಿ ಇರೋ ಜಾಗಕ್ಕೆ ಸುಮ್ಮನೆ ಸುತ್ಕೊಂಡು ಬಂದ್ವಲ್ಲ ಅಂತ. ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ಸೀಗೆಗುಡ್ಡಕ್ಕೆ. ಆಲ್ಮೋಸ್ಟ್ ಹಾಸನ್ನು, ಅರಸೀಕೆರೆ ಸುತ್ತಮುತ್ತ ಇರೋರಿಗಂತೂ ಇದು ತುಂಬ ಗೊತ್ತಿರೋ ಅಂಥ ಪ್ಲೇಸು. ತುಂಬ ಚೆನ್ನಾಗಿದೆ ಪ್ಲೇಸು. ಒಂದು ಸಲ ಮಾತ್ರ ಭೇಟಿ ಕೊಡಿ. ಅಪ್ಪಾಜಿ ಕೊಂಚ ಸಾರು ಬಿಟ್ಕೊರೋದಲ್ವಾ, ಅನ್ನ ಬಿಟ್ಕೊಂಡದ್ದೇ. 4-5 ಜನಕ್ಕೆ ಆಗಲ್ಲ ಅಂತ ಅಪ್ಪಾಜಿ ಹಸಿಕೆರೆ ಗೊತ್ತಲ್ಲ, ಅದಕ್ಕೆ ನಾನು ಸುಮ್ಮನೆ ಬಂದಿದ್ದು. ತಿನ್ಕೊಂಬರೋದು ಇವತ್ತು. ಯಾಕವ್ವ ನಡಿಯವ, ನೋಡಿ ಫ್ಯಾನ್ ನೋಡುವಂತೆ ತಿನ್ನಿ. ನಾವೀಗ ಬಂದಿರೋದು ಸೀಗೆಗುಡ್ಡಕ್ಕೆ. ಅದು ಮಲಗಿದ್ರು, ಇವಾಗ ಎದ್ದಿದ್ದಾರೆ. ಎದ್ದಿರೋರು ಮಲಗಿದ್ರು, ಇವಾಗ ಎದ್ದಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ. ದೇವಸ್ಥಾನನ ಸುನಿ ನಡಿ ಮತ್ತವ ಪಪ್ಪ ಹತ್ತು. ಅಲ್ಲಿ ಫ್ಯಾನ್ ನೋಡೋದು. ಆನೆ ಮೇಲೆ ಕೂತ್ಕೊಂತೀಯ, ಒಡಗಿಡ್ದು ಓಡ್ಸ್ಯಾರ, ಬಾರ ಬೇಡ ಸುನಿ. ಆನೆ ಮೇಲೆ ಕೂತ್ಕೊಂತಾನಂತ. Continue for 1.5 kilometers.
ಇದಕ್ಕಿಂತ ಬೇಕೇನೆ. ಒತ್ತು ಇದೇನು ಭಾರಿ ಮೆಟ್ಲಿಲ್ಲ. ಅಲ್ಲ ಕಣೆ, ಹಿಂಗೆ ತಕೊಂಡು ಒಂತಾಗ ಬಾರೆ ಬರೋದಾರ ಬಾ. ನಾನು ಜಾಸ್ತಿ ತಕೊಂಡ ಫಸ್ಟ್ ಫೋಟೋ ನೀರು ಎಲ್ಲಿದ್ದಾಗೂ ಇದು ಮಾಡ್ತಾ ಇಲ್ಲ. ಅಲ್ಲಿ ಹೊಡೆದ್ಬಿಡೋದು. ಇಲ್ಲಿ ನೋಡುತ್ತಷ್ಟು ನೀರು ಬಂದಿರ್ಬೇಕು. ಅವ್ರು ಹೇಳಲಿಲ್ವಾ? ನನಗೆ ಈ ದೇವಸ್ಥಾನದ ಪೂರ್ತಿ ಇತಿಹಾಸ ಅಷ್ಟು ಗೊತ್ತಿಲ್ಲ. ಹಂಗಾಗಿ ಅಲ್ಲಿದ್ದಂಥ ಅರ್ಚಕರನ್ನ ಕೇಳಿದೆ, ಏನು ಈ ದೇವಸ್ಥಾನದ ವಿಶೇಷತೆ ಏನು, ಹೇಗೆ ಇಲ್ಲಿ ನೀರು ಬರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ದಂಥದ್ದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ರಾಮ ಲಕ್ಷ್ಮಣ ಸೀತೆ ಹಾಗೆ ವನವಾಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಈ ಕಾಡಿನ ಮುಖಾಂತರನೇ ಹೋಗಿದ್ರು, ಇಲ್ಲಿ ವಿಶ್ರಾಂತಿ ಪಡೆದು ಅಂತ ಒಂದು ಇತಿಹಾಸ ಇದೆ. ಹಾಗೆ ಇನ್ನೊಂದು ಕೂಡ ಹೇಳಿದ್ರು ಅವರು, ಪಂಚಪಾಂಡವರು ಕೂಡ ವನವಾಸಕ್ಕೆ ಹೋಗಬೇಕಾದ್ರೆ ಈ ದೇವಸ್ಥಾನದ ಮುಖಾಂತರ, ಅಂದರೆ ಈ ಕಾಡಿನ ಮುಖಾಂತರ ಹೋಗಬೇಕಾದ್ರೆ ಒಂದು ಬಂಡೆ ಮೇಲೆ ವಿಶ್ರಾಂತಿ ಪಡೆಯೋದಕ್ಕೆ ಕುತ್ಕೊಂಡಾಗ ಅವರಿಗೆ ನೀರು ಬೇಕು ಅಂತ ಅನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅರ್ಜುನ ಬಾಣದಿಂದ ಬಂಡೆಗೆ ಹೊಡೆದು ಅಲ್ಲಿಂದ ನೀರು ಬಂದಾಗ ಅವರು ದಾಹನ ತೀರಿಸ್ಕೊಂಡು ವಿಶ್ರಾಂತಿ ಪಡೆದು ಹೋದಂತಹ ಜಾಗ ಅನ್ನೋ ಇತಿಹಾಸನೂ ಕೂಡ ಇದೆ. ಅಷ್ಟೇ ಪರಿಶುದ್ಧವಾದ ನೀರು ಕೂಡ ಅಲ್ಲಿ ಹರಿತಾ ಇತ್ತು. ತುಂಬ ಚೆನ್ನಾಗಿದೆ. ನಾವು ಇಷ್ಟು ಹತ್ರ ಇದ್ದೂ ಬಂದು ಈ ಪ್ಲೇಸ್ಗಳನ್ನೆಲ್ಲ ನೋಡಿಲ್ಲ. ತುಂಬ ಚೆನ್ನಾಗಿದೆ. ಫ್ರೆಶ್ ಏರು ಹಾಗೆ ತಂಪಾದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಯಾರಾದರೂ ಹಾಸನದಲ್ಲಿ ಸುತ್ತಮುತ್ತ ಇರೋರು ಬಂದು ಈ ಜಾಗಕ್ಕೆ ಒಂದು ಸಲ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ. ಹಾಗೆ ಸಿಗೆಗುಡ್ಡದಿಂದ ಸ್ವಲ್ಪ ಮೇಲೆ ಬಂದ್ವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ ಅಂತ. ನಿಜ ಹೆಂಗಿದೆ ಅಂದರೆ ಸ್ವರ್ಗ ಅಂತ ಅನ್ನಿಸ್ತಿದೆ. ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಸೂಪರಾಗಿದೆ ಮಾತ್ರ ವ್ಯೂ ಪಾಯಿಂಟ್ ಅಂತೂ. ಹಾಗೆ ಊಟ ಎಲ್ಲ ಮನೆಯಿಂದನೇ ತೊಗೊಬಂದಿದ್ದೀವಿ. ಈಗೆಲ್ಲ ಚಾಪೆ ಎಲ್ಲ ಹಾಸ್ಕೊಂಡು ಇವಾಗ ಇಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡು. ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ವೆದರು ಕೂಡ ತುಂಬ ಚೆನ್ನಾಗಿದೆ. ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಮೋಡನೂ ಇಲ್ಲ. ಹಂಗೆ ಒಳ್ಳೆ ತಂಪಾದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಲ ಫ್ಯಾಮಿಲಿ ಜೊತೆ ಬನ್ನಿ, ತುಂಬ ಚೆನ್ನಾಗಿದೆ. ನಾವು ಇಷ್ಟು ಹತ್ರ ಇದ್ದೂ ಒಂದಿನವೂ ಕೂಡ ಬಂದಿರಲಿಲ್ಲ. ಅಮ್ಮ ಎಲ್ಲ ಬಂದಿದ್ರಂತೆ, ಬಟ್ ಮೇಲ್ಗಡೆ ಬಂದಿರಲಿಲ್ಲ. ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಕುತ್ಕೊತಾ ಇದ್ದಾರೆ ಊಟಕ್ಕೆ. ಸ್ವಲ್ಪ ಅದು ಇದು ಏನೇನೋ ತಂದಿದ್ವಿ, ಎಲ್ಲ ಕುತ್ಕೊಂಡು ಇವಾಗ ಇನ್ನೂ ಈ ಜಾಗಕ್ಕೆ ಜೂನ್ ಜುಲೈ ಟೈಮಲ್ಲಿ ಬರಬೇಕು. ತುಂಬ ಚೆನ್ನಾಗಿರುತ್ತೆ. ಬೇರೆ ಎಲ್ಲೆಲ್ಲೋ ಸುತ್ಕೊಂಡು ಹೋಗೋದಲ್ಲ, ಹತ್ರದಲ್ಲಿ ಇಂಥ ಪ್ಲೇಸ್ಗಳನ್ನೆಲ್ಲ ನಾವೆಲ್ಲ ಮಿಸ್ ಮಾಡಿಕೊಳ್ಳೇಬಾರ್ದು. ನಾನಂತೂ ಇಷ್ಟು ದಿನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಬರಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಮಳೆಗಾಲ ಕಮ್ಮಿ ಆಯ್ತಲ್ಲ, ಹಾಗಾಗಿ ಅಷ್ಟು ಗ್ರೀನರಿ ಅಷ್ಟು ಇರಲಿಲ್ಲ. ಬಟ್ ಇತ್ತು 90% ಇತ್ತು. ಇನ್ನು 10% ಡಲ್ ಅಂತ ಅನ್ನಿಸ್ತಿತ್ತು. ಬಟ್ ಮಳೆಗಾಲದಲ್ಲಿ ನೋಡುವಂಥ ಪ್ಲೇಸ್ ಇದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹಾಸನ ಹತ್ರ ಸುತ್ತಮುತ್ತ ಇರೋರಿದ್ದರೆ ಹಾಸನಿಂದ ಒಂದು 15-20 ಕಿಲೋಮೀಟ್ರ್ ಅಷ್ಟೇ. ತುಂಬ ನಿಯರ್ ಆಗುತ್ತೆ ಹಾಸನಲ್ಲಿ ಇರೋರಿಗಂತೂ.
ಬಂದು ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಕಡೆ ಸುತ್ತಮುತ್ತ ನೋಡಿಲ್ಲ, ಹೋಗಿ ಸಿ ಎ ಗುಡ್ಡನ ನೋಡಿ ಹಾಗೆ ಎಂಜಾಯ್ ಮಾಡಿ ಅಂತ. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ದೊಡ್ಡಮ್ಮರ ಊರಿಗೆ, ಅಂದರೆ ನಮ್ಮಮ್ಮನ ಅಕ್ಕನ ಊರಿಗೆ. ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಅಷ್ಟೇ ನಮ್ಮ ದೊಡ್ಡಮ್ಮರ ಊರು. ಅಲ್ಲಿಗೆ ನಾನು 1000 ಸಲ ಬಂದಿದ್ದೀನಿ, ಬಟ್ ನಾನು ಇಲ್ಲಿ ನೋಡೇ ಇರಲಿಲ್ಲ. ಅದನ್ನೇ ಅಂದ್ಕೊಳ್ತಿದ್ದೆ, ಇಷ್ಟು ಹತ್ರದಲ್ಲಿದ್ದು ನಾನು ನೋಡಿಲ್ವಲ್ಲ ಬಂದು ಅಂತ. ಬಟ್ ಅವಾಗೆಲ್ಲ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ, ಬಟ್ ಇವಾಗ ತುಂಬ ಪಾಪ್ಯುಲರ್ ಆಗಿದೆ ಆ ಪ್ಲೇಸ್ ಕೂಡ. ಹಾಗೆ ನಮ್ಮ ದೊಡ್ಡಮ್ಮರ ಮನೇನ ಕಟ್ಟಿಸ್ತಾ ಇದ್ದಾರೆ, ಅದನ್ನು ನೋಡಿಕೊಂಡು ಹೊರಟು ಮನೆಗೆ ಹೋಗೋಣ. ಆನ್ ದ ವೇ ಹೋಗ್ತಾ ಮನೆ ಹತ್ರನೇ ಅಲ್ವಾ, ಫಸ್ಟ್ ಮನೆ ನೋಡ್ಕೊಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮ ನಾನು ಎಲ್ಲ ಹೋದ್ವಿ. ಇನ್ನೊಂದು 50% ಕೆಲಸ ಇದೆ ಅಷ್ಟೇ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.